ಆ, ಇವಾಗಿನ ಏನಂತಾರೆ 7-8ನೇ ಕ್ಲಾಸ್ ಹುಡುಗರು ಹುಡುಗಿಯರೆಲ್ಲ ಆ, ಮನೆಯಲ್ಲಿ ಸುತ್ತಮುತ್ತ ಎಲ್ಲ ಒಂಥರ ಭಯದ ವಾತಾವರಣ, ಒಂಥರ ಕಂಟ್ರೋಲ್. ತುಂಬಾ ದೊಡ್ಡವರೆಲ್ಲ ನಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾರೆ ಅಂತ ಅನಿಸತ್ತೆ. ಏನಕ್ಕೆ ಕಂಟ್ರೋಲ್ ಮಾಡ್ತಾರೆ ಅನಿಸತ್ತೆ ಅಂದರೆ, ಈ ವಯಸ್ಸಲ್ಲಿ ನೀವು ಏನಾದ್ರು ದೊಡ್ಡ ತಪ್ಪುಗಳು ಮಾಡಿದ್ರೆ ಮತ್ತು ನಿಮ್ಮ ಇಡೀ ಜೀವನ ಅದನ್ನು ನೆನ್ಪು ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತೀರಾ. ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ಕೂಲಲ್ಲಿ ಟೀಚರ್ಸ್ ಆಗಲಿ, ಮನೆಯಲ್ಲಿ ಅಪ್ಪ ಅಮ್ಮ ಆಗಲಿ, ನಿಮಗೆ ಅವರು ಹೇಳೋದೆಲ್ಲ ತುಂಬ ಸ್ಟ್ರಿಕ್ಟು ಮಾಡ್ತಾಯಿದ್ದಾರೆ ಅಂತ ಅನಿಸತ್ತೆ. ಯಾಕೆ ನಿಮ್ಗೆ ಇವಾಗಿನ ನೀವು ಮನಸ್ಸಿನ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಒಂದು 5-6 ವರ್ಷ ಆದಮೇಲೆ, ನಿಮಗೊಂದು 20 ವರ್ಷ ಎಲ್ಲ ಆದಾಗ, ಇನ್ನು ನೀವು ಈಗ ಏನು 7-8ನೇ ಕ್ಲಾಸಲ್ಲಿದ್ದಾಗ ಮನೆಯಲ್ಲಿ ಯಾಕಷ್ಟು ಕಂಟ್ರೋಲ್ ಮಾಡ್ತಾಯಿದ್ರು ಮುಂದೆ ಗೊತ್ತಾಗತ್ತೆ. ಯಾವುದೇ ಆದರೂ ತಪ್ಪು ಕೂಡ ಮಾಡಬೇಕಾದ್ರೆ ಅದು ತಪ್ಪು ಅಂತ ಅನಿಸಲ್ಲ. ಮುಂದೆ 5 ವರ್ಷ 10 ವರ್ಷ, ಕೆಲವರು ಇಡೀ ಜೀವನ ನಾನು 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿದ್ದಾಗ ಈ ಥರ ಒಂದು ತಪ್ಪು ಮಾಡಿದ್ದೆ ಅಂತ ಯಾರ ಹತ್ರ ಹೇಳ್ಕೊಳೋಕ್ಕೂ ಮುಜುಗರ, ಭಯ, ಆ ಥರ ಎಲ್ಲ ಅನುಭವಗಳು, ಕೆಟ್ಟ ಅನುಭವಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಪೇರೆಂಟ್ಸು ಸ್ಟ್ರಿಕ್ಟಾಗಿರ್ತಾರೆ. ಅದನ್ನು ಟೀನೇಜ್ ಮಕ್ಕಳು ಅರ್ಥ ಮಾಡ್ಕೊಬೇಕು. ಕೆಲವರು ತುಂಬಾ ರೆಬಲ್ ಮಾಡಿ ಮನೆಯಿಂದ ಮನೆಯವ್ರು ಹೇಳಿದ್ದು, ಸ್ಕೂಲ್ ಯಾರು ಹೇಳಿದ್ದು ಕೇಳ್ದೇ ಜೀವನನ ಹಾಳು ಮಾಡಿಕೊಂಡಿರೋ ಉದಾಹರಣೆಗಳು ಇದೆ.